Hi, welcome to all. Today we are going to discuss lesson number 1 Nanna Desha Nanna Jana from Tili Kannada textbook for the class 5. First question ಭಾರತವನ್ನು ಯಾವ ಯಾವ ಹೆಸರುಗಳಿಂದ ಕರೆಯುತ್ತಾರೆ called ಹೆಸರು name. So by what names is India called? Answer ಭಾರತವನ್ನು ಭಾರದ ಗಂಡ ಹಿಂದೂಸ್ತಾನ ಇಂಡಿಯಾ ಎಂದು ಕರೆಯುತ್ತಾರೆ. India is called ಭಾರದ ಖಂಡ ಹಿಂದೂಸ್ತಾನ್ and India. Second question ಭಾರತದಲ್ಲಿ ಹರಿಯುವ ಪ್ರಮುಖ ನದಿಗಳು ಯಾವುವು? What are the major rivers flowing in India? Answer ಭಾರತದಲ್ಲಿ ಗಂಗಾ, ಯಮುನಾ, ಸಿಂಧು, ಕಾವೇರಿ, ಕೃಷ್ಣ, ಗೋದಾವರಿ ಮುಂತಾದ ನದಿಗಳು ಹರಿಯುತ್ತಿವೆ. So these are the major rivers flow in India. Third question ಭಾರತದಲ್ಲಿ ಕಂಡುಬರುವ ಪ್ರಮುಖ ಕಾಡು ಪ್ರಾಣಿಗಳು ಯಾವುವು? What are the major wild animals found in India? So the answer is ಭಾರತದಲ್ಲಿ ಕಂಡುಬರುವ ಪ್ರಮುಖ ಕಾಡು ಪ್ರಾಣಿಗಳೆಂದರೆ ಹುಲಿ means tiger, ಸಿಂಹ lion, ಆನೆ elephant, ಜಿಂಕೆ deer, ಚಿರತೆ leopard ಮುಂತಾದ ವನ್ಯಜೀವಿಗಳು. ನೆಕ್ಸ್ಟ್ ಕ್ವಶನ್ ನಮ್ಮ ರಾಷ್ಟ್ರಗೀತೆ ಯಾವುದು? ಅದನ್ನು ರಚಿಸಿದ ಕವಿ ಯಾರು? Which is our national anthem? Who is the poet who composed it? Answer ನಮ್ಮ ರಾಷ್ಟ್ರಗೀತೆ ಜನಗಣಮನ. ಇದನ್ನು ರಚಿಸಿದ ಕವಿಯ ಹೆಸರು ರವೀಂದ್ರನಾಥ ಟಾಗೋರ್. We already know Janaganamana is our national anthem and it is composed by Rabindranath Tagore. Fifth question ವಂದೇ ಮಾತರಂ ಗೀತೆಯನ್ನು ರಚಿಸಿದವರು ಯಾರು? Who composed the song ವಂದೇ ಮಾತರಂ? Answer ಬಂಕಿಮ್ ಚಂದ್ರ ಚಾಟರ್ಜಿ. So we can write ವಂದೇ ಮಾತರಂ ಗೀತೆಯನ್ನು ರಚಿಸಿದವರು ಬಂಕಿಮ ಚಂದ್ರ ಚಟರ್ಜಿ. ನೆಕ್ಸ್ಟ್ ಕ್ವಶನ್ ಭಾರತೀಯರಲ್ಲಿ ಎಂತಹ ಗುಣ ಸ್ವಭಾವಗಳಿವೆ? ವಾಟ್ ಆರ್ ದ ಕ್ವಾಲಿಟೀಸ್ ಆಫ್ ಇಂಡಿಯನ್ ಪೀಪಲ್? ಆನ್ಸರ್ ಭಾರತೀಯ ಜನ ಶಾಂತಿ ಪ್ರಿಯರು. ಇಂಡಿಯನ್ ಪೀಪಲ್ ಆರ್ ಪೀಸ್ ಲವ್ವಿಂಗ್. ವಿಶಾಲ ಮನೋಭಾವದವರು. ದೇ ಆರ್ ಬ್ರಾಡ್ ಮೈಂಡೆಡ್. ಜಾತಿ ಮತ ಭಾಷೆ ಮೀರಿದವರು. ದೇ ಆರ್ ಬ್ರಾಡ್ ಮೈಂಡೆಡ್, ಸೊ ದೇ ಗೋ ಬಿಯಾಂಡ್ caste, religion and language. They show no difference in between this caste, religion, etc. 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಫಸ್ಟ್ ಕ್ವಶನ್ ನಮ್ಮ ರಾಷ್ಟ್ರಧ್ವಜದ ವಿಶೇಷತೆಗಳೇನು? ಧ್ವಜ means flag. What are the special features of our national flag? Answer ನಮ್ಮ ದೇಶದ ರಾಷ್ಟ್ರಧ್ವಜವು 3 ಬಣ್ಣಗಳಿಂದ ಕೂಡಿದೆ. 3 ಬಣ್ಣ ಕಲರ್. ಅವರ್ ನ್ಯಾಷನಲ್ ಫ್ಲಾಗ್ ಕನ್ಸಿಸ್ಟ್ ಆಫ್ 3 ಕಲರ್ಸ್. ಕೇಸರಿ ತ್ಯಾಗದ ಸಂಕೇತ. ಸಂಕೇತ ಮೀನ್ಸ್ ಸಿಂಬಲ್. ಕೇಸರಿ saffron is the symbol of sacrifice. ಬಿಳಿ ಶಾಂತಿಯ ಪ್ರತೀಕ. ಬಿಳಿ ವೈಟ್ ಕಲರ್ ರೆಪ್ರೆಸೆಂಟ್ ಪೀಸ್, ಶಾಂತಿ. ಮತ್ತು ಹಸಿರು ಸಮೃದ್ಧಿಯ ಸೂಚಕ. ಹಸಿರು ಮೀನ್ಸ್ ಗ್ರೀನ್. ಗ್ರೀನ್ ಸಿಂಬಲ್ ಇಂಡಿಕೇಟ್ಸ್ ಪ್ರಾಸ್ಪೆರಿಟಿ. ಸಮೃದ್ಧಿ ಮೀನ್ಸ್ ಪ್ರಾಸ್ಪೆರಿಟಿ. ನಡುವೆ ಇರುವ ನೀಲಿ ಬಣ್ಣದ ಚಕ್ರ ನಮ್ಮ ಧರ್ಮಚಕ್ರ. The blue wheel in the middle is our ಧರ್ಮಚಕ್ರ. ಪ್ರಗತಿಯ ಸಂಕೇತ and it is a symbol of progress. Second question ದೇಶದ ರಕ್ಷಣೆಗಾಗಿ ಮಡಿದ ವೀರ ಯೋಧರ ಹೆಸರುಗಳನ್ನು ಬರೆಯಿರಿ. ಮಡಿದ means
died. So you have to write the names of brave warriors who died defending the country for the protection of our country. So we can write the names: Kitturu Chennamma, Rani Lakshmibai, Tippu Sultan, Bhagat Singh, Chandrasekhara Azad. ಥರ್ಡ್ ಕ್ವಶನ್, ದೇಶದ ಪ್ರಮುಖ ಕವಿಗಳು ಹಾಗೂ ಮಹಾತ್ಮರ ಹೆಸರುಗಳನ್ನು ಪಟ್ಟಿ ಮಾಡಿ. ಯು ಹ್ಯಾವ್ ಟು ರೈಟ್ ದ ಗ್ರೇಟ್ ಪೋಯಟ್ಸ್ ಆ್ಯಂಡ್ ಮಹಾತ್ಮಾಸ್ ನೇಮ್. ಪ್ರಮುಖ ಕವಿಗಳು: ವಾಲ್ಮೀಕಿ, ವ್ಯಾಸ, ಹರಿಹರ, ರಾಘವಾಂಕ, ಕುಮಾರವ್ಯಾಸ, ಕಬೀರ್. ಆ್ಯಂಡ್ ದೇಶದ ಪ್ರಮುಖ ಮಹಾತ್ಮರು: ಬುದ್ಧ, ಬಸವ, ಅಲ್ಲಮ, ಗಾಂಧಿ, ಅಂಬೇಡ್ಕರ್. ಈ ಕೆಳಗಿನ ವಾಕ್ಯಗಳಲ್ಲಿರುವ ದೋಷಗಳನ್ನು ಸರಿಪಡಿಸಿ ಬರೆಯಿರಿ. ಕರೆಕ್ಟ್ ದ ಎರರ್ಸ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸ್ ಆ್ಯಂಡ್ ರೈಟ್ ದಮ್ ಡೌನ್. ಫಸ್ಟ್ ಸೆಂಟೆನ್ಸ್: ಭಾರತ ದೇಶದ ದಕ್ಷಿಣಕ್ಕೆ ಹಿಮಾಲಯ ಪರ್ವತ ಇದೆ. ಸೊ ಇಟ್ ಈಸ್ ರಿಟನ್ ಆಸ್ ದ ಹಿಮಾಲಯ ಲೊಕೇಟೆಡ್ ಇನ್ ದ south of India. ದಕ್ಷಿಣಕ್ಕೆ, south. So that is wrong. We can correct it as ಭಾರತ ದೇಶದ ಉತ್ತರಕ್ಕೆ ಹಿಮಾಲಯ ಪರ್ವತ ಇದೆ. The Himalayas are located to the north of India. Second sentence: ದಕ್ಷಿಣ ಪೀಠ ಭೂಮಿಯನ್ನು ಸಮುದ್ರಗಳು ಸುತ್ತುವರಿದಿವೆ. The Dakshina Pita is surrounded by ocean. So it is not surrounded by ocean. Instead, it is surrounded by Western Ghat and Eastern Ghat. So we can write it as ದಕ್ಷಿಣ ಪೀಠ ಭೂಮಿಯನ್ನು ದಕ್ಷಿಣ ಘಟ್ಟಗಳು, ಪೂರ್ವ ಘಟ್ಟಗಳು ಸುತ್ತುವರಿದಿವೆ. ಥರ್ಡ್ ಸೆಂಟೆನ್ಸ್: ನಮ್ಮದು ಬಹುಭಾಷೆ ಹೊಂದಿರುವ ಸಣ್ಣ ದೇಶ. We are a small multilingual country. ಸಣ್ಣ ದೇಶ, that is wrong. We can write ದೊಡ್ಡ ದೇಶ, large or big country. Next, match the following. Himalaya, ಪರ್ವತ, mountain. Kannada, ಭಾಷೆ, language. Kaveri is a river, so we can match with Nadi. Pamba is a poet, kavi. Kraista is a religion, so we can match with Dharma. Next, filling the blanks. ನಮ್ಮ ರಾಷ್ಟ್ರಧ್ವಜವು ಡ್ಯಾಶ್ ಬಣ್ಣಗಳಿಂದ ಕೂಡಿದೆ. Our national flag consists of dash colors, 3 colors. So we can write 3. Second line: ಕೇಸರಿ ಬಣ್ಣದ ಸಂಕೇತ. Saffron color represents sacrifice. So we can write ತ್ಯಾಗ. Third sentence: ಬಿಳಿಯ ಬಣ್ಣದ ಪ್ರತೀಕ. ಬಿಳಿ, white. White color represent peace, ಶಾಂತಿ. Last line: ಹಸಿರು ಬಣ್ಣದ ಸೂಚಕ. Green color represent ಸಮೃದ್ಧಿ, prosperity. These are our national symbols. ರಾಷ್ಟ್ರೀಯ ಚಿಹ್ನೆಗಳು. First one, ರಾಷ್ಟ್ರ ಲಾಂಛನ, national emblem. 4 ತಲೆಯುಳ್ಳ ಸಿಂಹ, 4-headed lion. Next, ರಾಷ್ಟ್ರಧ್ವಜ, national flag. 3 ಬಣ್ಣ ಮತ್ತು ಮಧ್ಯ ಚಕ್ರ. Consists of 3 colors and center there is a blue wheel. Next, ರಾಷ್ಟ್ರೀಯ ಹೂವು, national flower, lotus, ಕಮಲ. ರಾಷ್ಟ್ರೀಯ ಪಕ್ಷಿ, national bird, ನವಿಲು, peacock. ರಾಷ್ಟ್ರೀಯ ಪ್ರಾಣಿ, national animal, ಹುಲಿ, tiger. ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ. Write your own sentences. First word, ಪ್ರಗತಿ, means progress. ನಮ್ಮ ಭಾರತ ದೇಶವು ಪ್ರಗತಿ ಹೊಂದಿದ ರಾಷ್ಟ್ರವಾಗಿದೆ. Our country, India, is a progressive nation. Next word, ಸುತ್ತುವರೆ, surround. ಅರಣ್ಯದಲ್ಲಿ ಹಲವು ಜಾತಿಯ ಮರಗಳು ಸುತ್ತುವರೆದಿರುತ್ತವೆ.
ಅರಣ್ಯದಲ್ಲಿ means aranya means forest. ಹಲವು ಜಾತಿಯ various species. So various species of trees surround the forest. ಹಚ್ಚ ಹಸಿರು lush green. ಬೆಟ್ಟ ಗುಡ್ಡ ಕಾಡುಗಳು ಹಚ್ಚ ಹಸಿರಿನಿಂದ ಕೂಡಿರುತ್ತವೆ. The hills, valleys and forests are covered in lush greenery. Next word ಬಲಿದಾನ sacrifice. ಭಾರತ ದೇಶಕ್ಕಾಗಿ ಅನೇಕ ವೀರ ಯೋಧರು ತಮ್ಮ ಪ್ರಾಣವನ್ನು ಬಲಿದಾನ ಮಾಡಿದ್ದಾರೆ. Many brave soldiers have sacrificed their lives for India. ಬೀಡು means home. ಕನ್ನಡ ನಾಡು ಶ್ರೀಗಂಧದ ಬೀಡು ಎಂದು ಪ್ರಸಿದ್ಧಿ ಹೊಂದಿದೆ. The land of Kannada is famously known as the home of sandalwood. ಶ್ರೀಗಂಧದ ಬೀಡು. I hope this video is useful for you. If you like this video, please subscribe and share with your friends. See you in the next class. Okay, bye. Thank you.